नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन यानी आपका स्कैनिंग डॉक्टर. Till now in my previous videos, I was discussing about ultrasound scanning in high risk pregnancies, and also I was talking about imaging evaluation of patients, including different scanning tools like ultrasound, Doppler, CT scan, MRI, PET CT scan, etc. I just had given a gist of all those images. ಅಂದರೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಜಾಸ್ತಿ ಮಾತಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಸಮಥಿಂಗ್ ಕಾಲ್ಡ್ ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್. ಅಂದರೆ ಕನ್ಸೀವ್ ಆಗೋದಕ್ಕಿಂತ ಮುಂಚೆ, ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಮಹಿಳೆಯನ್ನು ಯಾವ ಥರ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಕನ್ಸೀವ್ ಆಗೋದಕ್ಕೆ ಪುರುಷ ಮತ್ತು ಮಹಿಳೆ ಇಬ್ಬರದು ಪ್ರಾಬ್ಲಮ್ಸ್ ಇರಬಹುದು, ಆದರೆ ನಾನು ಇವತ್ತು ಮಾತಾಡ್ತಿರೋದು ಬರೀ ಮಹಿಳೆಯರ ಇವ್ಯಾಲ್ಯೂಯೇಷನ್ ಕನ್ಸೀವ್ ಆಗೋದಕ್ಕಿಂತ ಮುಂಚೆ, ಅಂದರೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ. ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳೋದಕ್ಕಿಂತ ಮುಂಚೆ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಡಯಾಬಿಟಿಸ್ ಇರ್ಬೋದು, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಅವರು ಹೈ ರಿಸ್ಕ್ ಇದ್ದಿರಬಹುದು, ಅಥವಾ ಪ್ರೀವಿಯಸ್ಲಿ ಕಂಜೆನಿಟಲ್ ಅಬ್ನಾರ್ಮಾಲಿಟಿ ಇದ್ದಿರುವಂತಹ ಮಗು ಇದ್ದಿರಬಹುದು. ಇದೆಲ್ಲ ಇತ್ತು ಅಂದಾಗ ಈ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದರೆ ಅದು ಹೈ ರಿಸ್ಕ್ ಆಗುತ್ತೆ. ಆದರೆ ಆ ಮಹಿಳೆ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಸೊ ಇವಾಗ ಅವರು ನಮ್ಮ ಡಾಕ್ಟರ್ ಹತ್ರ ಬಂದಿರ್ತಾರೆ. ಆವಾಗ ನಾವು ಏನೇನು ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಸ್ಕ್ಯಾನಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಮಾಡೋದೇನಂತಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಫಸ್ಟ್ ಅಬ್ಡಾಮಿನಲ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಏನು ಲಿವರ್ ನೋಡ್ತೀವಿ, ಗಾಲ್ ಬ್ಲ್ಯಾಡರ್ ನೋಡ್ತೀವಿ, ಕಿಡ್ನೀಸ್ ನೋಡ್ತೀವಿ, ಬ್ಲ್ಯಾಡರ್ ನೋಡ್ತೀವಿ, ಯೂಟ್ರಸ್, ಓವರೀಸ್ ಎಲ್ಲ ನೋಡ್ತೀವಿ. ಲಿವರಲ್ಲಿ ಏನು ನೋಡ್ತೀವಿ, ಫ್ಯಾಟಿ ಲಿವರ್ ಇದೆಯಾ, ಕಾಮನ್ ಅದು ಫ್ಯಾಟಿ ಲಿವರ್ ಇದೆಯಾ, ಅಥವಾ ಫ್ಯಾಟ್ ಎಷ್ಟು ಜಾಸ್ತಿ ಇದೆ ಕ್ವಾಂಟಿಫಿಕೇಷನ್ ಮಾಡಬಹುದು, ಅಥವಾ ಗಾಲ್ ಸ್ಟೋನ್ಸ್ ಏನಾರ ಇದೆಯಾ. ಗಾಲ್ ಸ್ಟೋನ್ಸ್ ಇದು ಕೆಲವು ಮೆಡಿಕೇಷನ್ಸ್ ಕೊಟ್ಟರೆ ಈ ಗಾಲ್ ಸ್ಟೋನ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಇದು ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಮೊದಲೇ ನಾವು ಮ್ಯಾಪ್ ಮಾಡಿ ಇಟ್ಕೊಂಡಿದ್ರೆ ಮಹಿಳೆಗೆ ತೊಂದರೆ ಆಗದೇ ಇರುವಂತಹ ಕೆಲವು ಮೆಡಿಕೇಷನ್ಸ್ ಕೊಡಬಹುದು, ಅಥವಾ ಕೆಲವು ಟ್ರೀಟ್ಮೆಂಟ್ಗಳನ್ನು ಮುಂಚೆನೇ ಕೊಟ್ಟು ಆ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ನೋಡ್ಕೋಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ಗಾಲ್ ಸ್ಟೋನ್ ಇತ್ತು ಅಂತ ತೆಗೆದುಬಿಡ್ಬೋದು, ಸರ್ಜರಿ ಮಾಡಿ ತೆಗೆಸ್ಬೋದು ಬಿಫೋರ್ ವಿ ಪ್ಲ್ಯಾನ್ ಫಾರ್ ಪ್ರೆಗ್ನೆನ್ಸಿ. ಈ ಥರ ಕಿಡ್ನಿ ಅಷ್ಟೇ, ಕಿಡ್ನಿ ಸ್ಟೋನ್ಸು. ಯುಟ್ರಸ್ ಇವಾಗ ಕ್ವಾಂಟಿಟಿ ಅಂದರೆ ನಾವು ಹೇಳೋದು ಅದರದ್ದು ಕೆಪಾಸಿಟಿ ಸರಿ ಇದೆಯಾ ಮಗುವನ್ನ ಹೋಲ್ಡ್ ಮಾಡೋದಕ್ಕೆ, ಅಥವಾ ಓವರೀಸಲ್ಲಿ ಎಗ್ಸ್ ಸಫಿಷಿಯೆಂಟ್ ಇದೆಯಾ ಇದು ನೋಡ್ಬೋದು. ಸಮಥಿಂಗ್ ಕಾಲ್ಡ್ ಓವ್ಯುಲೇಷನ್ ಸ್ಟಡೀಸ್, ಅಂದರೆ ಒಂದು ಮಹಿಳೆಯ ಮೆನ್ಸ್ಟ್ರಲ್ ಸೈಕಲಲ್ಲಿ ರಿಪೀಟೆಡ್ ಆಗಿ 2 ದಿವಸಕ್ಕೊಂದ್ಸಲಿ ನಾವು ಸ್ಕ್ಯಾನ್ ಮಾಡ್ತಾ ಅಂಡಾಣುಗಳಲ್ಲಿ ಯಾವ ಥರ ಇದೆ ಅದನ್ನು ನಾವು ನೋಡ್ಬೋದು. ಅಂಡಾಣುಗಳು ಚೆನ್ನಾಗಿ ಬೆಳೆದಿದೆಯಾ ಇಲ್ವಾ ಅದನ್ನು ನಾವು ನೋಡಬಹುದು. ಇದು ಓವ್ಯುಲೇಷನ್ ಸ್ಟಡಿ ಅಥವಾ ಫಾಲಿಕ್ಯುಲರ್ ಗ್ರೋತ್ ಸ್ಟಡಿ. ಅಥವಾ ಇನ್ನು ಕೆಲವು ಪೇಷಂಟ್ಸ್ಗೆ ಬ್ರೆಸ್ಟ್ ಲಂಪ್ಸ್ ಇರುತ್ತೆ, ಅಥವಾ ಥೈರಾಯ್ಡಲ್ಲಿ ಏನಾರ ಪ್ರಾಬ್ಲಮ್ ಇದ್ದಿರುತ್ತೆ, ಅದು ಥೈರಾಯ್ಡ್ ಸ್ಕ್ಯಾನ್ ಮಾಡಬಹುದು, ಅಥವಾ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಅಥವಾ ಸೋನೋಮ್ಯಾಮೋಗ್ರಫಿ ಅಂತ ಮಾಡಬಹುದು. ಸೊ ಇವೆಲ್ಲ ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್. ಅಡಿಷನಲ್ಲಿ ಸಪೋಸ್ ಯೂಟ್ರಸ್ ಅಥವಾ ಓವರೀಸಲ್ಲಿ ಫಾರ್ ಎಕ್ಸಾಂಪಲ್ ಸಿಸ್ಟ್ ಇದೆ, ಅಥವಾ ಯೂಟ್ರಸಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಇದೆ, ಅಥವಾ ಕಂಜೆನಿಟಲ್ ಅಬ್ನಾರ್ಮಾಲಿಟಿ ಥರ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಯೂನಿಕಾರ್ನಿಯೇಟ್ ಯೂಟ್ರಸ್ ಕಾಮನ್. ಅದು ಅಂದರೆ ಯೂಟ್ರಸ್ ನಾರ್ಮಲಿ ಬಂದು 2 ಕಡೆ ಬರಬೇಕು, ಅದು ಒಂದೇ ಕಡೆ ಹೆಂಗೆ ಬಂದಿರುತ್ತೆ, ಅದು ಯೂನಿಕಾರ್ನೇಟ್ ಯೂಟ್ರಸ್. ಅಥವಾ ಯೂಟ್ರಸ್ ಮಧ್ಯದಲ್ಲಿ ಒಂದು ಸೆಪ್ಟಮ್, ಅಂದರೆ ಮಧ್ಯೆ ಒಂದು ಡಿವೈಡ್ ಆಗುತ್ತೆ, ಅದು ಬೈಕಾರ್ನಿಯೇಟ್ ಯೂಟ್ರಸ್ ಅದಿರಬಹುದು. ಅಥವಾ ಬೇರೆ ಇದೇ ತರಹ ತರಾವರಿ ಅಬ್ನಾರ್ಮಾಲಿಟೀಸ್ ಇರಬಹುದು. ಇದರಿಂದನೂ ಅವರಿಗೆ ಕನ್ಸೀವ್ ಆಗೋದಕ್ಕೆ ಪ್ರಾಬ್ಲಮ್ ಆಗಿದ್ದಿರಬಹುದು. ಇದನ್ನು ಕಂಡುಹಿಡಿದ್ಬಿಟ್ಟು ಅಲ್ಟ್ರಾಸೌಂಡಲ್ಲಿ 3D ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ, ಅದನ್ನು ಮಾಡಬಹುದು. ದೆನ್ ಫರ್ದರ್ ಇವ್ಯಾಲ್ಯೂಯೇಷನ್ ನಾವು MRIಗೆ ಕಳಿಸ್ಬೋದು. ಸೊ MRIಲಿ ಇನ್ನೂ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಅದೇನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾರ್ಟ್ ಔಟ್ ಮಾಡಿ ಆಮೇಲೆ ಕನ್ಸೀವ್ ಮಾಡಿಸ್ಬೋದು. ಅಂದರೆ ಇವಾಗ ಫೈಬ್ರಾಯ್ಡ್ ಯೂಟ್ರಸ್ ಇರ್ಬೋದು, ಅದು ನಮ್ಮ ಎಂಡೋಮೆಟ್ರಿಯಲ್ ಕ್ಯಾವಿಟಿಗೆ ಪ್ರೆಸ್ ಮಾಡ್ತಾ ಇರ್ಬೋದು, ಅದರಿಂದ ಪ್ರೆಗ್ನೆನ್ಸಿ ಸರಿಯಾಗಿ ಕೂತ್ಕೊಳ್ಳದೆ ಇರಬಹುದು. ಅಥವಾ ಒಂದು ದೊಡ್ಡ ಸಬ್ಸೀರಿಯಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಒಂದು ಪೆಡಿಕ್ಯುಲೇಟೆಡ್ ಥರ ಇರ್ತದೆ. ಅದು ಪ್ರೆಗ್ನೆನ್ಸಿ ಆದಮೇಲೆ, ಪ್ರೆಗ್ನೆನ್ಸಿ ಆಗೋದಕ್ಕೆ ಏನು ತೊಂದರೆ ಮಾಡಲ್ಲ, ಪ್ರೆಗ್ನೆನ್ಸಿ ಆದಮೇಲೆ ಅದು ಸಮಥಿಂಗ್ ಕಾಲ್ಡ್ ರೆಡ್ ಡಿಜನರೇಷನ್ ಅಂತ ಹೇಳ್ತೀವಿ, ಅದು ಎಮರ್ಜೆನ್ಸಿ ಆಗುತ್ತೆ. ಸೊ ಆ ಥರ ಏನಾರ ಕೇಸ್ ಇತ್ತು ಅಂತಂದಾಗ ಪ್ರೆಗ್ನೆನ್ಸಿ ಮಾಡೋದಕ್ಕಿಂತ ಮುಂಚೆ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಬೋದು. ಹೀಗೆ ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಂಗತಿ. ಇದರಲ್ಲಿ ಅಲ್ಟ್ರಾಸೌಂಡ್ ಒಂದು ಪಾರ್ಟ್ ಅಷ್ಟೇ, ಅದು ಬಿಟ್ಟು ಬೇರೆ ಬ್ಲಡ್ ಟೆಸ್ಟ್ ಇರುತ್ತೆ, ಇನ್ನು ತರವಾದ ಬೇರೆ ಬೇರೆ ರೀತಿಯ ಟೆಸ್ಟ್ಗಳಿರುತ್ತೆ, ಕ್ಲಿನಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಟ್ರಾಸೌಂಡ್ ಒಂದು ಪಾರ್ಟ್ ಆಫ್ ಇಟ್. ಅಲ್ಟ್ರಾಸೌಂಡ್ ಇಮೇಜಿಂಗ್ ಅಂದರೆ MRI ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ಡಾಪ್ಲರ್ ಇರ್ಬೋದು. ಯೂಟ್ರೈನ್ ಆರ್ಟರಿ ಡಾಪ್ಲರ್ ಕಂಡುಹಿಡಿತೀವಿ. ಅದು ಯಾವಾಗ ಅಂತಂದರೆ ನಾವು ಸಪೋಸ್
ನಾವು ಅಸಿಸ್ಟೆಡ್ ರಿಪ್ರೊಡಕ್ಷನ್ ಮಾಡಬೇಕು ಅಂದರೆ IVF ಮಾಡಬೇಕು ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಮಾಡುವಾಗ ನಾವೇನು ಮಾಡ್ತೀವಿ, ಆ ಎಂಡೋಮೆಟ್ರಿಯಮ್ ಅಂದರೆ ಯೂಟ್ರಸ್ನ ಸೆಂಟ್ರಲ್ ಪೋರ್ಷನ್ಲಿರುವಂತಹ ಒಂದು ಕ್ಯಾವಿಟಿ, ಅದಕ್ಕೆ ಎಷ್ಟು ಬ್ಲಡ್ ಸಪ್ಲೈ ಇದೆ, ಅದು ಕೆಪಾಸಿಟಿ ಸರಿ ಇದೆಯಾ, ಒಳಗಡೆ ಬೇರೆ ಏನಾರು ಪ್ರಾಬ್ಲಮ್ ಇದೆಯಾ, ಇದನ್ನೆಲ್ಲ ಕಂಡುಹಿಡಿದು ಅಲ್ಟ್ರಾಸೌಂಡಿಂದ ಕಂಡುಹಿಡ್ಬೋದು. ಡಾಪ್ಲರ್ ಹಾಕಿ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಕಂಡುಹಿಡ್ಬೋದು. ಇದು ಹೇಗೆ ಅಂತಂದರೆ, ಇವಾಗ ಬೀಜ ಬಿತ್ತಕ್ಕಿಂತ ಮುಂಚೆ ಫೀಲ್ಡ್ ಕ್ಲಿಯರ್ ಇದೆಯಾ, ಅದು ಆ ಫೀಲ್ಡಲ್ಲಿ ಬೀಜ ಬಿತ್ತಿದ್ರೆ ಬೆಳೆ ಬರುತ್ತಾ, ಇದನ್ನು ಕಂಡುಹಿಡಿಯೋದಕ್ಕೆ ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದು ವೇರಿಡ್ ಪ್ರೆಸೆಂಟೇಷನ್. ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್. ಎಲ್ಲರೂ ಇದನ್ನು ಫಾಲೋ ಮಾಡ್ತಾ ಇಲ್ಲ, ಬಟ್ ಇವಾಗ ಜನಕ್ಕೆ ತಿಳುವಳಿಕೆ ಬರ್ತಾ ಇದೆ. ಹಾಗಾಗಿ ತುಂಬ ಜನ ಇದನ್ನು ಅಪ್ರಿಷಿಯೇಟ್ ಮಾಡಿ ಬಿಫೋರ್ ಗೆಟಿಂಗ್ ಪ್ರೆಗ್ನೆಂಟ್ ಕಮಿಂಗ್ ಟು ದ ಡಾಕ್ಟರ್ ಟು ಟೇಕ್ ಅಡ್ವೈಸ್. In my next video, I'll be talking more about imaging in pregnancy, imaging in high-risk pregnancy. If you want to know more about imaging in pregnancy, please follow me on Vigyan with Dr. G. Jai Hind.